ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಹಸ್ತದ ಸದ್ದು ಶುರುವಾಗಿದೆ. ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರ್ತಾರಾ 25 ಜನ ಶಾಸಕರು? ಯಾಕೆ ಹಾಗಾದರೆ ಈ ಪ್ರಶ್ನೆ? ಮತ್ತೆ ಸ್ಫೋಟಕವಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ನಮ್ಮ ಜೊತೆ ಚೆನ್ನಾಗಿರುವವರು ಸೂಕ್ತ ಸಮಯದಲ್ಲಿ ಬರ್ತಾರೆ. ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಶಾಸಕ ಯತ್ನಾಳ್ ಬಾಲಿಶ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನಿಂದ 6 ಶಾಸಕರು ಕೂಡ ಬಿಜೆಪಿಗೆ ಹೋಗಲ್ಲ ಅಂತ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ ಬಿಜೆಪಿಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. ಬಿಜೆಪಿನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಇಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ ಬಿಜೆಪಿ ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು